ಒಂದು ಸಲ ಒಬ್ಬ ಮಹಾತ್ಮರು ತಮ್ಮ ಶಿಷ್ಯರಿಗೆ ಉಪದೇಶ ಮಾಡುತ್ತಿದ್ದರು. ಆಗ ಅವರು ನಾಯಿಗೆ ಒಂದು ಚೂರು ರೊಟ್ಟಿಯನ್ನು ತಿನ್ನಿಸಿದರೆ ಅಥವಾ ತಿನ್ನಲು ಕೊಟ್ಟರೆ ಮನುಷ್ಯ ತನ್ನ ಜೀವನದಲ್ಲಿ ಮತ್ತೆ ದುಃಖಿಯಾಗುವುದಿಲ್ಲ. ಹಾಗಾದರೆ ಒಂದು ನಾಯಿಗೆ ಚೂರು ರೊಟ್ಟಿಯನ್ನು ತಿನ್ನಿಸುವುದರಿಂದ ಏನು ಫಲ ಸಿಗುತ್ತದೆ? ಅದಕ್ಕೆ ಪೂರಕವಾಗಿ ಆ ಮಹಾತ್ಮರು ಒಂದು ಕತೆ ಹೇಳಿದರು. ಬಹಳ ಹಿಂದೆ ಕಾಡಿನಲ್ಲಿದ್ದ ಗುರುಕುಲದಲ್ಲಿ ಒಬ್ಬ ಗುರುಗಳು ತಮ್ಮ ಶಿಷ್ಯರಿಗೆ ಉಪದೇಶ ನೀಡುತ್ತಿದ್ದರು. ಆಗ ಸುಬಾಹು ಎಂಬ ಒಬ್ಬ ಶಿಷ್ಯ ಗುರುಗಳಿಗೆ ತನ್ನ ಮನಸ್ಸಿನಲ್ಲಿ ಅನೇಕ ಸಂಶಯಗಳು ಮೂಡುತ್ತಿವೆ ಎಂದು ಹೇಳಿದ. ಗುರುಗಳು ಆ ಮಾತಿಗೆ ಯಾವುದೇ ಸಂಕೋಚವಿಲ್ಲದೆ ತನ್ನ ಸಂಶಯಗಳನ್ನು ಕೇಳಲು ಹೇಳಿದರು. ಅದಕ್ಕೆ ಸುಬಾಹು, ಗುರುದೇವ, ನಾಯಿಗೆ ಒಂದು ರೊಟ್ಟಿಯನ್ನು ಕೊಡುವುದರಿಂದ ಏನು ಫಲ ಸಿಗುತ್ತದೆ ತಿಳಿಸಿ. ಗುರುಗಳು ಅದಕ್ಕೆ, ನಾಯಿಗೆ ತಿನ್ನಲು ಕೊಡುವುದರಿಂದ 8 ಲಾಭಗಳಿವೆ. ಯಾರಿಗೆ ಇದು ತಿಳಿದಿದೆಯೋ ಅವರು ಇದನ್ನು ಪಾಲಿಸಿದರೆ ಅವರ ಜೀವನ ಧನ್ಯವಾಗುತ್ತದೆ. ಅವರ ಜೀವನದಲ್ಲಿ ಮತ್ತೆ ಎಂದಿಗೂ ದುಃಖದ ಪ್ರಸಂಗ ಎದುರಿಸುವ ಪ್ರಮೇಯ ಬರುವುದಿಲ್ಲ ಎಂದರು. ಗುರುಗಳು ಮುಂದೆ ಹೇಳಿದರು, ಮನುಷ್ಯರು ಮೇಲಿಂದ ಮೇಲೆ ನಾಯಿಯ ಹೆಸರು ತೆಗೆದುಕೊಳ್ಳುತ್ತಾರೆ. ಒಬ್ಬರಿಗೆ ಬೈಯುವಾಗಲೂ ನಾಯಿಯ ಹೆಸರು ಬರುತ್ತದೆ. ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ನಾಯಿಯೆಂದು ಬೈಯುತ್ತಾರೆ. ಆದರೆ ಇದರಲ್ಲಿ ಅಕಾರಣವಾಗಿ ನಾಯಿಯ ಹೆಸರು ಕೆಡುತ್ತದೆ. ಹಾಗಾದರೆ ನಾಯಿಯ ಜೀವನ ಅಷ್ಟೊಂದು ನಿಕೃಷ್ಟವಾಗಿದೆಯೇ? ಪೂರ್ವದಲ್ಲಿ ಒಂದು ಊರಿನಲ್ಲಿ ಕರಿಯ ಬಣ್ಣದ ಒಂದು ನಾಯಿಯಿತ್ತು. ಅದು ಬಹಳ ನಿಸ್ಸಹಾಯಕವಾಗಿತ್ತು. ಯಾವಾಗಲೂ ಹಸಿವಿನಿಂದ ಕೂಡಿರುತ್ತಿತ್ತು. ಆ ನಾಯಿ ಊರಿನ ಮನೆ ಬಾಗಿಲಿಗೆ ಹೋಗುತ್ತಿತ್ತು. ಆದರೆ ಯಾರೊಬ್ಬರು ಅದಕ್ಕೆ ತಿನ್ನಲು ಏನೂ ಕೊಡುತ್ತಿರಲಿಲ್ಲ. ತಿನ್ನಲು ಏನು ಸಿಗದೆ ಅದು ಹಸಿವಿನಿಂದ ಕಂಗಾಲಾಗಿ ಅಲ್ಲಿ ಇಲ್ಲಿ ಏನಾದರೂ ಸಿಗುವುದೇ ಎಂದು ನೋಡುತ್ತಾ ಸುತ್ತುತ್ತಿತ್ತು. ಒಂದು ಸಲ ಅದು ಊರ ಹೊರಗಿನ ಕಾಡಿನಲ್ಲಿದ್ದ ಒಬ್ಬ ಋಷಿಯ ಬಳಿಗೆ ಹೋಯಿತು. ಕರಿಯ ನಾಯಿ ಋಷಿಗಳಿಗೆ, ಮುನಿವರ್ಯ, ನೀವು ಬಹುದೊಡ್ಡ ಜ್ಞಾನಿಗಳಾಗಿದ್ದೀರಿ. ಆದ್ದರಿಂದ ಹಸಿವು, ಬಾಯಾರಿಕೆಯಿಂದ ಬಳಲಿರುವ ನಾನು ನಿಮ್ಮ ಬಳಿ ಬಂದಿದ್ದೇನೆ. ದಯವಿಟ್ಟು ನೀವು ನನಗೆ ಒಂದು ಚೂರು ಏನಾದರೂ ತಿನ್ನಲು ಕೊಡಿರಿ. ಅದನ್ನು ತಿಂದು ನನ್ನ ಹಸಿವನ್ನು ಹಿಂಗಿಸಿಕೊಳ್ಳುವೆ. ಅದಕ್ಕೆ ಋಷಿಗಳು ಕೇಳಿದರು, ಎಲೈ ನಾಯೇ, ಏನು ನಿನಗೆ ಊರಿನಲ್ಲಿ ಯಾರೂ ಒಂದು ಚೂರು ರೊಟ್ಟಿ ಕೊಡಲಿಲ್ಲವೇ? ಅದರಿಂದ ನಿನ್ನ ಹಸಿವು ತೀರುತ್ತಿತ್ತಲ್ಲ? ಗುರುಗಳು ಶಿಷ್ಯನಿಗೆ ಮತ್ತೆ ಹೇಳಿದರು, ಆ ನಾಯಿಯ ಋಷಿಗಳಿಗೆ, ಮುನಿಗಳೇ, ನಾನು ನಿಮಗೆ ಏನು ಹೇಳಲಿ? ನಿಮಗೆ ನನ್ನ ಮಾತಿನಲ್ಲಿ ವಿಶ್ವಾಸವಿಲ್ಲವೇ? ಋಷಿಗಳು ಅದಕ್ಕೆ, ನಾಯಿಯೇ, ಹೇಳು, ನಿನ್ನ ಮಾತಿನಲ್ಲಿ ನನಗೆ ವಿಶ್ವಾಸವಿದೆ. ನೀನು ಬಹಳ ನಿಸ್ಸಹಾಯಕನಾಗಿ ಕಾಣುತ್ತಿದ್ದೀಯಾ? ಅದಕ್ಕೆ ನಾಯಿಯು, ಸ್ವಾಮಿ, ಹಾಗಾದರೆ ಕೇಳಿ, ಋಷಿಗಳೇ, ನನ್ನ ಕತೆ ಹೇಳುತ್ತೇನೆ. ನಾಯಿ ಹೇಳಿತು, ಜಗತ್ತಿನ ಜನರು ನಮ್ಮ ಮೇಲೆ ಕೃಪೆ ಮಾಡಬೇಕು. ನಮಗೆ ಮನೆಯಾಗಲಿ ಆಶ್ರಯವಾಗಲಿ ಇರುವುದಿಲ್ಲ. ಆಹಾರವನ್ನು ಮನುಷ್ಯಂತೆ ದುಡಿದು ಗಳಿಸಲು ಬರುವುದಿಲ್ಲ. ಅದರ ಜ್ಞಾನವೂ ನಮಗಿಲ್ಲ. ಆದ್ದರಿಂದ ನಾವು ಬಿಸಿಲು ಮಳೆಯೆನ್ನದೆ ಆಹಾರ ಹುಡುಕುತ್ತಾ ಸುಮ್ಮನೆ ಅಲ್ಲಿ ಇಲ್ಲಿ ಅಲೆಯುತ್ತೇವೆ. ನಾವು ನಿಮ್ಮಂತೆ ಓದಲಾರೆವು, ಬರೆಯಲಾರೆವು. ಮುನಿವರ್ಯ, ನಮಗೆ ನಿಮ್ಮಂತೆ ಶಿಸ್ತುಬದ್ಧ ಜೀವನ ನಡೆಸಲು ಬರುವುದಿಲ್ಲ, ಮಾತನಾಡಲು ಬರುವುದಿಲ್ಲ. ಇದು ನಮ್ಮ ದೌರ್ಭಾಗ್ಯವಲ್ಲದೆ ಮತ್ತೇನು? ಆದರೇನು, ಸೃಷ್ಟಿಯ ನಿಯಮದಂತೆ ನಮಗೂ ನಿಮ್ಮಂತೆಯೇ ಹಸಿವಾಗುತ್ತದೆ, ಬಾಯಾರಿಕೆಯಾಗುತ್ತದೆ, ಏಟಾದಾಗ ನೋವು ಆಗುತ್ತದೆ. ಆಗ ನಾವು ಸಹ ಮನುಷ್ಯರಂತೆ ಅಳುತ್ತೇವೆ. ಕೇವಲ ಈ 3 ವಿಷಯಗಳ ಸಾಮ್ಯತೆ ನಮ್ಮಲ್ಲಿ ಇದೆ. ಆದ್ದರಿಂದ ನಮ್ಮ ಮೇಲೆ ದಯೆ ತೋರಿ. ಮತ್ತಷ್ಟು ಕಷ್ಟ, ನೋವು ಕೊಡಬೇಡಿ. ಭಗವಂತನಾದರೋ ನಮಗೆ ಕಷ್ಟಗಳನ್ನು ಕೊಟ್ಟೇ ಕಳಿಸುತ್ತಾನೆ. ಇದರ ಮೇಲೆ ಮನುಷ್ಯರು ನಮಗೆ ಇನ್ನಷ್ಟು ತೊಂದರೆ ಕೊಡುತ್ತಾರೆ. ನಾವು ನಿಮ್ಮ ಹಾಗೆ ಸ್ವತಂತ್ರರಲ್ಲ, ಪರಾಧೀನರು. ನಾವು ಹುಟ್ಟಿದಾಗ ನಮ್ಮ ಕಣ್ಣು ಕಿವಿಗಳು ಮುಚ್ಚಿದ್ದವು. ಮನುಷ್ಯ ಹುಟ್ಟಿದಾಗ ಸಂಭ್ರಮ, ಕುಣಿತ, ಹಾಡು ಎಲ್ಲ ಆಗುತ್ತದೆ. ಅದರಂತೆಯೇ ನಾವು ಹುಟ್ಟಿದಾಗಲೂ ಆಗಿರಬಹುದು. ನಾನು ಮನದಲ್ಲೇ ಯೋಚಿಸುತ್ತಿದ್ದೆ, ನಾನೊಂದು ದೊಡ್ಡ ಮನೆಯಲ್ಲಿ ಹುಟ್ಟಿದ್ದೇನೆ. ಆದರೆ ಕಣ್ಣು ಬಿಟ್ಟಾಗ ಕಂಡಿದ್ದು, ತಾಯಿಯು 5 ಮರಿಗಳನ್ನು ಅಮುಚಿಕೊಂಡು ಯಾವುದೋ ರಸ್ತೆಯ ಬದಿಯಲ್ಲಿ ಮಲಗಿದ್ದಳು. ನಾವು 5 ಜನ ಅಣ್ಣ ತಮ್ಮಂದಿರು. ಉಳಿದ 4 ಬಿಳಿ ಕಂದು ಬಣ್ಣದವರಾಗಿದ್ದರು. ನಾನು ಮಾತ್ರ ಕಪ್ಪು ಬಣ್ಣ ಹೊಂದಿದ್ದೆ. ಎಲ್ಲರಲ್ಲಿ ನಾನೇ ಕಿರಿಯವನಾಗಿದ್ದೆ. ಆಕೆ ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಊರು ಸುತ್ತುತ್ತಾ ಕಳ್ಳಕಾಕರಿಂದ ರಕ್ಷಣೆ ಮಾಡುತ್ತಿದ್ದಳು. ಯಾವುದೇ ಅನ್ಯ ವ್ಯಕ್ತಿಗೂ ನಮ್ಮ ಊರಿನ ಕಡೆ ತಿರುಗಿ ನೋಡುವ ಧೈರ್ಯವಿರಲಿಲ್ಲ. ಬೇರೆ ಊರಿನ ನಾಯಿಗಳು ಸಹ ನಮ್ಮ ಊರಿಗೆ ಬರಲು ಹೆದರುತ್ತಿದ್ದವು. ಊರಿನ ಯಾರದಾದರೂ ಹೊಲದಲ್ಲಿ ಪ್ರಾಣಿಗಳು ಬಂದು ಮೇಯತೊಡಗಿದರೆ ಆಕೆ ಕೂಡಲೇ ಓಡಿ ಬಂದು ಅವುಗಳನ್ನು ಓಡಿಸುತ್ತಿದ್ದಳು. ಊರಿಗಾಗಿ ಇಷ್ಟೆಲ್ಲ ಮಾಡಿದರೂ ಊರಿನ ಕೆಲವು ಜನ ತಿನ್ನಲು ಕೊಟ್ಟರೆ ಇನ್ನೂ ಕೆಲವರು ಏನನ್ನೂ ಕೊಡದೆ ಓಡಿಸುತ್ತಿದ್ದರು. ಅಂತಹ ದಿನ ಆಕೆ ಏನು ಸಿಗದೆ ಹಸಿವಿನಿಂದ ಚಡಪಡಿಸುತ್ತಾ ಇರಬೇಕಾಗುತ್ತಿತ್ತು. ನಮ್ಮ ದುಃಖ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಮುನಿವರ, ನಮಗೂ ಸಹ ನಿಮ್ಮಂತೆಯೇ ಹಸಿವೆಯಾಗುತ್ತದೆ, ಬಾಯಾರಿಕೆ ಆಗುತ್ತದೆ. ತಾಯಿಗೆ ನಾವು 5 ಮರಿಗಳ ಚಿಂತೆ ಇರುತ್ತಿತ್ತು.
ತನಗೆ ತಡೆಯಲಾರದಷ್ಟು ಹಸಿವೆಯಾಗಿದ್ದರು, ತೋರಗೊಳ್ಳುತ್ತಿರಲಿಲ್ಲ. ನಮ್ಮ ಕಷ್ಟವನ್ನು ಕಂಡರೂ ಒಬ್ಬರಿಗೂ ಕರುಣೆ ಬರುತ್ತಿರಲಿಲ್ಲ. ಕಡೆಗೆ ಗತ್ಯಂತರವಿಲ್ಲದೆ ಅವರಿವರ ಮನೆಗಳಲ್ಲಿ ಕಳ್ಳರ ಹಾಗೆ ನುಗ್ಗಿ ಏನಾದರೂ ಆಹಾರ ಸಿಕ್ಕರೆ ತರುತ್ತಿದ್ದಳು. ಹೀಗೆ ತನ್ನ ಹಸಿವನ್ನು ಹಿಂಗಿಸಿಕೊಳ್ಳುತ್ತಿದ್ದಳು. ಕೆಲವು ಸಲ ಜನ ಆಕೆ ಮನೆಯ ಅಂಗಳದಲ್ಲಿ ಆಹಾರಕ್ಕಾಗಿ ಹುಡುಕುತ್ತಾ ಬಂದಿರುವುದನ್ನು ಕಂಡು ಕೋಲು ಹಿಡಿದು ಬೆನ್ನತ್ತಿ ಬರುತ್ತಿದ್ದರು. ಇನ್ನು ಕೆಲವೊಮ್ಮೆ ಓಡಿ ಹೋಗಲು ಬಿಡದೆ ಕೋಲಿನಿಂದ ಹೊಡೆಯುತ್ತಿದ್ದರು. ಅವಳನ್ನು ಹಣ್ಣಗಾಯಿ ನೀರುಗಾಯಿ ಮಾಡಿ ಬಿಡುತ್ತಿದ್ದರು. ಕರಿಯ ನಾಯಿ ಕೇಳಿತು, ಋಷಿಗಳೇ, ನಮ್ಮ ತಾಯಿ ಏನು ಅನ್ಯಾಯ ಮಾಡಿದ್ದಳು? ಆಕೆ ಕೇವಲ ತನ್ನ ಹಸಿವನ್ನು ಹಿಂಗಿಸಿಕೊಳ್ಳಲು ಆಹಾರವನ್ನು ಕದಿಯುತ್ತಿದ್ದಳು. ನಮಗೆ ಕಳ್ಳತನ ಮಾಡಿ ಬದುಕುವ ಆಸೆಯಿಲ್ಲ. ಯಾರೊಬ್ಬರೂ ಕರುಣೆಯಿಂದ ಆಹಾರ ಕೊಡದೆ ಇದ್ದಾಗ ಹೀಗೆ ಮಾಡಬೇಕಾಗುತ್ತಿತ್ತು. ಒಮ್ಮೆ ಒಂದು ರಾತ್ರಿ ಭಯಂಕರ ಚಳಿಯಿತ್ತು. ಆ ಚಳಿ ತಾಳಲಾಗದೆ ನನ್ನ 3 ಅಣ್ಣಂದಿರು ಸತ್ತುಹೋದರು. ಆ ದಿನ ನಮ್ಮ ತಾಯಿ ಬಹಳ ಅತ್ತಿದ್ದಳು. ಈ ಜನರಿಗೆ ನಮ್ಮ ದುಃಖ ಅರ್ಥವಾಗಲಿಲ್ಲ, ಏಕೆಂದರೆ ಅವರ ಮಕ್ಕಳು ಬೆಚ್ಚಗೆ ಮನೆಯಲ್ಲಿ ಮಲಗಿದ್ದರು. ನಮ್ಮಂತೆ ಹೊರಗೆ ರಸ್ತೆಯ ಬದಿಯಲ್ಲಿ ಮಲಗಿರಲಿಲ್ಲ. ಅದನ್ನು ಕಳೆದುಕೊಂಡವರಿಗೆ ಅದರ ದುಃಖದ ಅರಿವು ಆಗುತ್ತದೆ. ಮುಂದೆ ಮತ್ತೆ ನಾಯಿ ಹೇಳಿತು, ಋಷಿಗಳೇ, ಈಗ ನಾವು ಇಬ್ಬರೂ ಉಳಿದಿದ್ದೇವೆ. ತಾಯಿ ನಮ್ಮನ್ನು ಜತನದಿಂದ ಪಾಲಿಸುತ್ತಾಳೆ. ಒಂದು ದಿವಸ ಊರಿನ ಜಮೀನುದಾರರ ಮನೆಯಲ್ಲಿ ಉತ್ಸವ ಇತ್ತು. ಸಿಹಿ ಮಿಠಾಯಿ ಎಲ್ಲ ಮಾಡುತ್ತಿದ್ದರು. ಬಹಳ ಜನ ಅತಿಥಿಗಳು ಬಂದಿದ್ದರು, ಇನ್ನೂ ಬರುತ್ತಿದ್ದರು. ತಾಯಿಯು ಆಹಾರ ಹುಡುಕುತ್ತಾ ಜಮೀನದಾರರ ಮನೆಯ ಬಳಿ ಹೋದಳು. ಆದರೆ ಜನರು ಅವಳನ್ನು ಓಡಿಸುತ್ತಿದ್ದರು. ಯಾರಿಗೂ ಒಂದು ಚೂರು ರೊಟ್ಟಿಯನ್ನು ತಿನ್ನಲು ಕೊಡುವ ಮನಸ್ಸಾಗಲಿಲ್ಲ. ನಮಗೆ ತಿನ್ನಲು ಒಂದು ಚೂರು ರೊಟ್ಟಿ ಕೊಟ್ಟಿದ್ದರೆ ಏನೂ ನಷ್ಟವಾಗುತ್ತಿತ್ತು. ನಮ್ಮ ತಾಯಿ ಮತ್ತೆ ಹೋಗಿ ಬಾಲವಾಡಿಸುತ್ತಾ ಅವರ ಮುಖ ನೋಡುತ್ತಾ ನಿಲ್ಲುತ್ತಿದ್ದಳು. ಜಮೀನುದಾರರ ಅಂಗಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡುತ್ತಿದ್ದರು. ಬಂದ ಅತಿಥಿಗಳಿಗೆ ಊಟದ ವ್ಯವಸ್ಥೆಯು ಅಲ್ಲೇ ಮಂಟಪದಲ್ಲಿ ಆಗಿತ್ತು. ನಮ್ಮ ತಾಯಿ ಮತ್ತೆ ಅಲ್ಲಿಯೇ ಸುತ್ತತೊಡಗಿದಳು. ಏನಾದರೂ ಚೆಲ್ಲಿದ್ದು ಸಿಗುವುದೋ ಎಂಬ ಆಸೆ. ಅಡುಗೆ ಮನೆಯವ ಸ್ವಲ್ಪ ಕೆಲಸದ ಮೇರೆಗೆ ಹೊರಗೆ ಹೋದಾಗ ನಮ್ಮ ತಾಯಿ ರೊಟ್ಟಿಯ ಚೂರು ತರಲು ಒಳಗೆ ಹೋದಳು. ಆದರೆ ಅಷ್ಟರಲ್ಲಿ ಎರಡನೆಯವ ತಾಯಿಯನ್ನು ನೋಡಿ ನಾಯಿ ಎಂದು ಕೂಗತೊಡಗಿದ. ಸೇರಿದ್ದ ಜನರು ಸಹ ಕೂಗತೊಡಗಿದರು. 2-3 ಜನ ಹೊಡೆಯಲು ಕೋಲು ತಂದರು. ಇದೆಲ್ಲ ಗಲಾಟೆ ಕಂಡು ಗಾಬರಿಯಾಗಿ ಆಕೆ ಪಾರಾಗಲು ಓಡತೊಡಗಿದಳು. ಆದರೆ ಹೋಗಲು ದಾರಿಯಿರಲಿಲ್ಲ. ಎದುರುಗಡೆಯಿಂದ 3 ಕೋಲು ಹಿಡಿದು ಬರುತ್ತಿದ್ದರು. ಹಾಗೂ ಹೀಗೂ ಆಕೆ ಒಂದು ಆಹಾರದ ಪಾತ್ರೆಯ ಮೇಲಿನಿಂದ ನೆಗೆದು ಹೊರಗೆ ಪಾರಾಗಿ ಓಡಿಹೋದಳು. ತಾಯಿ ಅಲ್ಲಿಂದ ಪಾರಾಗಿ ಬಂದರೂ ಹೈರಾಣಾಗಿದ್ದಳು. ಭಯಗೊಂಡಿದ್ದಳು. ಮೈ ನಡುಗುತ್ತಿತ್ತು. ಅಲ್ಲಿ ಊಟಕ್ಕೆ ಕುಳಿತಿದ್ದ ಅತಿಥಿಗಳು ಊಟ ಮಾಡುವುದನ್ನು ಬಿಟ್ಟು ಎದ್ದುಬಿಟ್ಟರು. ನಾಯಿಯು ಆಹಾರ ಪದಾರ್ಥಗಳ ಮೇಲಿನಿಂದ ನೆಗೆದು ಹೋಗಿದೆ. ಹೀಗಾಗಿ ಈ ಆಹಾರ ದೂಷಿತವಾಗಿದೆ, ನಾವುಗಳು ಊಟ ಮಾಡುವುದಿಲ್ಲ ಎಂದರು. ಜನ ಎಲ್ಲ ಮುಂದೆ ಏನು ಮಾಡುವುದೆಂದು ಚರ್ಚೆ ಮಾಡುತ್ತಿದ್ದರು. ಕೆಲವರು ಆಹಾರವಂತೂ ತಿನ್ನಲು ಯೋಗ್ಯವಲ್ಲ ಎಂದು ತೀರ್ಪು ಕೊಟ್ಟರು. ಇದನ್ನೆಲ್ಲ ಕಂಡು ಕಾರ್ಯಕ್ರಮ ಹೂಡಿದ್ದ ಜಮೀನುದಾರರು ಕುಸಿದು ಕುಳಿತು ಅಳತೊಡಗಿದರು. ಕೆಲವು ಜನ ಹೇಳಿದರು, ನಾಯಿಯು ಯಾವುದೇ ಪದಾರ್ಥಕ್ಕೆ ಬಾಯಿ ಹಾಕಿಲ್ಲ, ಅದು ಕೇವಲ ಮೇಲಿನಿಂದ ನೆಗೆದು ಓಡಿಹೋಗಿದೆ, ಅದು ಹೇಗೆ ದೂಷಿತವಾಗುತ್ತದೆ? ನಗರಗಳಲ್ಲಿ ಜನ ನಾಯಿಯನ್ನು ಮನೆಯಲ್ಲಿ ಮಲಗಿಸಿಕೊಳ್ಳುತ್ತಾರೆ, ತಿನ್ನಲು ಕೊಡುತ್ತಾರೆ. ಇದರಲ್ಲಿ ಕೆಟ್ಟದ್ದೇನೂ ಇಲ್ಲ. ಹಸಿವಿನಿಂದ ಏನಾದರೂ ತಿನ್ನಲು ಸಿಗುವುದೋ ಎಂದು ಬಂದಿರಬಹುದು. ಆದರೆ ಹೆದರಿ ಪಾರಾಗಲು ನೆಗೆದು ಓಡಿಹೋಗಿದೆ ಅಷ್ಟೇ. ಆದ ಕಾರಣ ಭೋಜನ ಪದಾರ್ಥಗಳೇನೂ ದೂಷಿತವಾಗಿಲ್ಲ ಎಂದರು. ಆದರೆ ಬಂದವರಲ್ಲಿ ಕೆಲವರು ದೊಡ್ಡ ಮನೆತನದವರಾಗಿದ್ದರು. ಅವೆಲ್ಲ ಇವರ ಮಾತನ್ನು ತಳ್ಳಿಹಾಕಿದರು. ಕಡೆಗೆ ಆಹಾರವನ್ನು ಹೊರಗೆ ಚೆಲ್ಲಿಬಿಟ್ಟರು. ಆವತ್ತು ತಾಯಿಗೆ ಹೊಟ್ಟೆ ತುಂಬ ಊಟ ಸಿಕ್ಕಿತ್ತು. ಇಷ್ಟು ಎಂದೂ ಸಿಕ್ಕಿರಲಿಲ್ಲ. ಆಕೆ ಖುಷಿಯಿಂದ ಚೆಲ್ಲಿದ್ದ ಆಹಾರವನ್ನು ತಿನ್ನುತ್ತಿದ್ದಳು. ಆದರೆ ಆ ಖುಷಿಯೇ ಅವಳಿಗೆ ಮುಳುವಾಯಿತು. ತಿಂದಾದ ನಂತರ ಆಕೆ ಅಲ್ಲಿ ಮಲಗಿದ್ದಳು. ಆಕೆ ಅಲ್ಲಿ ಮಲಗಿರುವುದನ್ನು ಕಂಡು ಕ್ರೋಧಗೊಂಡ ಜಮೀನುದಾರ ಕೋಲು ತಂದು ತಾಯಿಯನ್ನು ಹೊಡೆಯತೊಡಗಿದ. ಆಕೆಗೆ ಓಡಿಹೋಗಲು ಅವಕಾಶ ಕೊಡದೆ ಬಡಿದ. ಜಮೀನುದಾರರ ಕೋಪದ ಹೊಡೆತಕ್ಕೆ ಆಕೆ ಜೋರಾಗಿ ನೋವಿನಿಂದ ಚೀರತೊಡಗಿದಳು. ಆಕೆಯ ಕೂಗು ಇಡೀ ಊರಿಗೆ ಕೇಳುತ್ತಿತ್ತು. ಆ ಚೀರುವಿಕೆ ಕಲ್ಲನ್ನು ಕರಗಿಸಬಲ್ಲದಾಗಿತ್ತು. ಆದರೆ ಜಮೀನದಾರನ ಮನ ಕರಗಲಿಲ್ಲ. ಆತ ಇನ್ನೂ ಜೋರಾಗಿ ಹೊಡೆಯತೊಡಗಿದ. ಆಕೆ ಕರುಣಾಜನಕ ಸ್ಥಿತಿ ನೋಡಲಾಗದೆ ಕೆಲವು ಜನರು ಬಂದು ಹೇಳಿದರು, ಜಮೀನುದಾರರೇ ಆಗಿದ್ದು ಆಗಿಹೋಯಿತು. ಈಗ ಈ ಪಾಪದ ಪ್ರಾಣಿಗೆ ಹೊಡೆಯುವುದರಿಂದ ಏನು ಲಾಭ? ಹೋಗಲಿ, ಬಿಟ್ಟುಬಿಡಿ. ಕಡೆಗೆ ಜಮೀನುದಾರ ಅವರ ಮಾತಿನಂತೆ ತಾಯಿಗೆ ಹೋಗಲು ಬಿಟ್ಟ. ಆಕೆ ಮುಲುಕುತ್ತಾ ನಮ್ಮ ಬಳಿಗೆ ಬಂದು ಎಲ್ಲ ಹೇಳಿದಳು. ಆಕೆಯ ಮೈ ಮೇಲೆಲ್ಲ ಹೊಡೆತದ ಗುರುತು ಮೂಡಿದ್ದವು. ಅವಳ ವ್ಯಥೆಯ ಕತೆ ಕೇಳಿ ನಮಗೆ ದುಃಖವಾಯಿತು. ನಮ್ಮ ಜೀವನ ಇಷ್ಟೇ ಎನಿಸಿತು.
ಒಂದು ಚೂರು ರೊಟ್ಟಿಗಾಗಿ ಈ ಜನ ನಿಷ್ಕರುಣೆಯಿಂದ ಸಾಯುವ ಹಾಗೆ ಹೊಡೆದರಲ್ಲ, ಇಂತಹ ಮನುಷ್ಯರಿಗೆ ಧಿಕ್ಕಾರವಿರಲಿ. ಮುನಿವರ, ಈ ಜನರಿಗೆ ನಮ್ಮ ಹಸಿವು, ಕಷ್ಟ, ನೋವು ಅರ್ಥವಾಗುವುದೇ ಇಲ್ಲ. ನಾಯಿ ಮತ್ತೆ ಮಾತು ಮುಂದುವರೆಸಿತು. ಊರಿನ ಹೊರಗೆ ಒಬ್ಬ ಬ್ರಾಹ್ಮಣ ಬಂದು ಇರತೊಡಗಿದ್ದ. ಒಂದು ದಿವಸ ಆತ ಅಡುಗೆ ಮಾಡಲು ಒಲೆ ಹೊತ್ತಿಸಿ ಬೇಳೆ ಇಟ್ಟು ನೀರು ತರಲು ಹತ್ತಿರದ ಬಾವಿಯ ಬಳಿಗೆ ಹೋಗಿದ್ದ. ರೊಟ್ಟಿ ಮಾಡಲು ಕಲಸಿದ ಹಿಟ್ಟು ಅಲ್ಲಿಯೇ ಇತ್ತು. ಅದೇ ಸಮಯದಲ್ಲಿ ನಮ್ಮ ತಾಯಿ ಅಲ್ಲಿಗೆ ಆಹಾರ ಹುಡುಕುತ್ತಾ ಬಂದಳು. ಆಕೆ ಕಲಿಸಿ ಇಟ್ಟಿದ್ದ ಹಿಟ್ಟನ್ನು ನೋಡಿ ಬಹುಶಃ ಯಾರೋ ಇದನ್ನು ಇಲ್ಲಿಯೇ ಬಿಟ್ಟು ಹೋಗಿದ್ದಾರೆ ಎನಿಸಿತು. ಏಕೆಂದರೆ ಹತ್ತಿರ ಯಾರೂ ಕಾಣಿಸಲಿಲ್ಲ. ಹೀಗೆ ಆಲೋಚನೆ ಮಾಡಿ ಆಕೆ ಹಿಟ್ಟನ್ನು ತಿನ್ನತೊಡಗಿದಳು. ಅಲ್ಲಿ ಬಾವಿಯ ಕಡೆಯಿಂದ ಆ ಬ್ರಾಹ್ಮಣ ಒಂದು ನಾಯಿಯು ತಾನು ಕಲಿಸಿ ಇಟ್ಟಿದ್ದ ಹಿಟ್ಟು ತಿನ್ನುವುದನ್ನು ನೋಡಿದ. ಇದು ಕಂಡು ಅವನಿಗೆ ಬಹಳ ದುಃಖವಾಯಿತು. ಅಳತೊಡಗಿದ. ಏಕೆಂದರೆ ಆತ 2 ದಿನಗಳಿಂದ ಉಪವಾಸವಿದ್ದ, ಏನೂ ತಿಂದಿರಲಿಲ್ಲ, ಬಹಳ ದಣಿದಿದ್ದ. ಈಗ ಆ ಹಿಟ್ಟನ್ನು ಒಂದು ನಾಯಿ ತಿಂದುಬಿಟ್ಟಿತ್ತು. ಹತ್ತಿರವಿದ್ದ ಜನ ಇದನ್ನು ಕಂಡು ಆ ಬ್ರಾಹ್ಮಣನಿಗೆ, ಅಯ್ಯೋ, ಈ ನಾಯಿಯು ನಿಮ್ಮ ಹಿಟ್ಟನ್ನು ತಿಂದುಬಿಟ್ಟಿತು. ಕಳೆದ ಸಲ ಇದು ಜಮೀನುದಾರರ ಮನೆಯ ಆಹಾರವನ್ನೆಲ್ಲ ದೂಷಿತ ಮಾಡಿತ್ತು ಎಂದರು. ಅಯ್ಯ, ನನಗೇನು ಗೊತ್ತು, ಈ ನಾಯಿಯು ಬಂದು ನಾನು ಕಲಿಸಿ ಇಟ್ಟಿದ್ದ ಹಿಟ್ಟು ತಿನ್ನುವುದೆಂದು. ಕೂಡಲೇ ಆತ ಒಂದು ದೊಡ್ಡ ಕೋಲನ್ನು ಹಿಡಿದು ತಾಯಿಯ ಚೆನ್ನಾಗಿ ಹೊಡೆದ. ಸುತ್ತಲಿದ್ದ ಜನ ಅದಕ್ಕೆ ಪಾರಾಗಲು ಬಿಡಲಿಲ್ಲ. ತಾಯಿ ಅದನ್ನು ಸರಿಯಾಗಿ ತಿಂದಿರಲಿಲ್ಲ, ಆದರೆ ತಿಂದಿದ್ದಕ್ಕಿಂತ ಹೆಚ್ಚು ಏಟು ಅಂದು ಬಿದ್ದಿತು. ಅಂದು ಆಕೆಗೆ ತಿಳಿಯಿತು, ಈ ಮನುಷ್ಯರು ಸ್ವಾರ್ಥಿಗಳೆಂದು. ನಾವೆಷ್ಟೇ ನಿಷ್ಠೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ನಮ್ಮನ್ನು ಕೇಳುವುದಿಲ್ಲ ಎಂದು. ಕರಿಯ ನಾಯಿ ಮತ್ತೆ ಹೇಳಿತು, ಋಷಿಗಳೇ, ಇಷ್ಟೆಲ್ಲ ಕಷ್ಟ ಇದ್ದರೂ ನಾವು ಸ್ವಾರ್ಥಿ ಜನಗಳ ನಡುವೆಯೇ ಬದುಕಲು ಬಯಸುತ್ತೇವೆ. ನಾವು ಅವರ ಅಧೀನರಾಗಿ ಇರಬಯಸುತ್ತೇವೆ. ಯಾರೋ ಕಷ್ಟ ಕೊಡುತ್ತಾರೆ, ಮತ್ತಾರೋ ತಿನ್ನಲು ಕೊಡುತ್ತಾರೆ. ನಾವು ಮಾಡುವ ಊರಿನ ರಕ್ಷಣೆ ಅವರಿಗೆ ಗೊತ್ತಿಲ್ಲ. ನಾವು ಹೇಗೆ ಅವರಿಗೆ ಸಹಾಯ, ಉಪಕಾರ ಮಾಡುತ್ತೇವೆ ಎಂಬ ಅರಿವಿಲ್ಲ. ಈಗ ಗುರುಗಳು ಸುಬಾಹುವಿಗೆ ಹೇಳಿದರು, ನಾಯಿಗೆ ತಿನ್ನಲು ಕೊಡುವುದರಿಂದ ಬಹಳ ಲಾಭಗಳಿವೆ. ಇದು ಮನುಷ್ಯನಿಗೆ ಗೊತ್ತಿಲ್ಲ. ನಾಯಿಗೆ ತಿನ್ನಲು ಕೊಡುವ ಒಂದು ಚೂರು ರೊಟ್ಟಿಯಿಂದ ಬರುವ ಲಾಭ ಅರಿತರೆ ಆತ ಜೀವನದಲ್ಲಿ ಎಂದಿಗೂ ದುಃಖಿತನಾಗುವುದಿಲ್ಲ. ಕೇಳಿ, ನಾನು ಇವತ್ತು ನಿಮಗೆ ಆ 8 ಲಾಭಗಳನ್ನು ಹೇಳುತ್ತೇನೆ. ಮನೆಯಲ್ಲಿ ಆಹಾರ ಪದಾರ್ಥ ಮಾಡಿದ ನಂತರ ಮೊಟ್ಟ ಮೊದಲು ಗೋಮಾತೆಗೆ ಕೊಡುತ್ತಾರೆ. ಎರಡನೆಯದಾಗಿ ನಾಯಿಗೆ ಕೊಡಬೇಕು. ಭಗವಂತನು ಇದೇ ನಿಯಮವನ್ನು ಮಾಡಿದ್ದನು. ಆದರೆ ಇಂದು ಭಗವಂತನು ಮಾಡಿದ ಈ ನಿಯಮವನ್ನು ಮರೆತ ಮನುಷ್ಯ ಈ 2 ನಿಯಮವನ್ನು ಪಾಲಿಸುವುದಿಲ್ಲ, ಎಲ್ಲವನ್ನೂ ತಾನೇ ತಿನ್ನುತ್ತಿದ್ದಾನೆ. ಇದರ ದುಷ್ಪ್ರಭಾವ ಅವನ ಜೀವನದ ಮೇಲೆ ಆಗುತ್ತದೆ. ಈ ಪ್ರಾಣಿಗಳಿಗೆ ಚೂರು ರೊಟ್ಟಿಯನ್ನು ತಿನ್ನಲು ಕೊಡುವುದರಿಂದ ಗ್ರಹಗಳ ದೋಷ ದೂರವಾಗುತ್ತದೆ. ನಾಯಿಗೆ ರೊಟ್ಟಿ ತಿನ್ನಿಸುವುದರಿಂದ ಆಗುವ ಮೊದಲ ಲಾಭ, ಶನಿಯ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುವುದು. ಯಾರ ಮೇಲೆ ಶನಿಯ ದೃಷ್ಟಿ ಬೀಳುವುದೋ ಆತ ಹಾಳಾಗುತ್ತಾನೆ. ಸರಿಯಾಗಿ ನಡೆಯುತ್ತಿದ್ದ ಕೆಲಸ ಕೆಡಲು ಆರಂಭವಾಗುತ್ತದೆ. ಹಣದ ಕಷ್ಟಕ್ಕೆ ಸಿಲುಕುತ್ತಾನೆ. ಆ ಸಮಯದಲ್ಲಿ ನಾಯಿಗೆ ತಿನ್ನಲು ಕೊಟ್ಟರೆ ಅವನ ಮೇಲಿನ ಶನಿಯ ಪ್ರಭಾವ ಬಹಳಷ್ಟು ಕಡಿಮೆಯಾಗುತ್ತದೆ. ಎರಡನೆಯದಾಗಿ, ನಾಯಿಗೆ ತಿನ್ನಲು ರೊಟ್ಟಿ ಹಾಕುವುದರಿಂದ ಆಗುವ ಲಾಭವೆಂದರೆ ಭಾಗ್ಯದೇವತೆ ನಮ್ಮೆಡೆಗೆ ಬರುತ್ತಾಳೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ನಷ್ಟವಾಗುತ್ತವೆ. ಮೂರನೆಯದು, ಲಕ್ಷ್ಮೀದೇವಿ ಪ್ರಸನ್ನಳಾಗುತ್ತಾಳೆ. ಅಂತಹ ಮನೆಯಲ್ಲಿ ಧನ ದೌಲತ್ತು ಕಡಿಮೆಯಾಗುವುದಿಲ್ಲ. ನಾಲ್ಕನೆಯದಾಗಿ, ಸಾಲ ಮಾಡುವ ಪ್ರಮೇಯ ಬರುವುದಿಲ್ಲ. ಅಲ್ಲದೆ ಮಾಡಿದ್ದ ಸಾಲವೇನಾದರೂ ಇದ್ದರೆ ಅದೂ ಸಹ ಬೇಗನೆ ತೀರಿಹೋಗುತ್ತದೆ. ಐದನೆಯದಾಗಿ, ನಾಯಿಗೆ 2 ಹೊತ್ತು ತಿನ್ನಲು ಹಾಕುವುದರಿಂದ ವ್ಯಾಪಾರ ಅಭಿವೃದ್ಧಿಯಾಗುತ್ತದೆ. ಆರನೆಯದು, ಚೂರ ರೊಟ್ಟಿ ಕೊಡುವುದರಿಂದ ಮನುಷ್ಯನ ಆಯಸ್ಸು ಬೆಳೆಯುತ್ತದೆ. ಜೊತೆಗೆ ಬಹುದಿನಗಳಿಂದ ಬರದೇ ಇದ್ದ ಧನವೂ ಬರುತ್ತದೆ. ಏಳನೆಯದು, ರೊಟ್ಟಿ ಕೊಡುವುದರಿಂದ ಮನುಷ್ಯನ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಮಾನಸಿಕ ಶಕ್ತಿ ಸದಾ ಉನ್ನತವಾಗಿರುತ್ತದೆ. ಒಳ್ಳೆಯ ವಿಚಾರಗಳು ಮನದಲ್ಲಿ ಬರುತ್ತವೆ. ಎಂಟನೆಯದು, ಮುಖ್ಯವಾಗಿ ಭಗವಂತ ಇದರಿಂದ ಪ್ರಸನ್ನನಾಗುತ್ತಾನೆ. ಅವನಿಗೆ ಎಲ್ಲ ಜೀವಿಗಳ ಕುರಿತು ಕಾಳಜಿ ಕರುತ್ತದೆ. ಎಲ್ಲರ ಮೇಲೂ ಆತನ ದಯೆ ಇರುತ್ತದೆ. ನಾಯಿಗೆ ರೊಟ್ಟಿ ನೀಡಿದವರ ಕುಟುಂಬದ ಮೇಲೆ ಅವನ ಕೃಪಾದೃಷ್ಟಿ ಸದಾ ಇರುತ್ತದೆ. ಮಹಾತ್ಮರು ಹೇಳಿದರು, ನೀವು ಹಿರಿಯರಿಂದ ಕೇಳಿರಬಹುದು, ನಾಯಿ ಅಳುವುದು ಅಪಶಕುನವೆಂದು. ಅದರಿಂದ ಏನಾದರೂ ಸಂಕಟ ಬರುತ್ತದೆ, ಇಲ್ಲ ಯಾರಾದಾದರೂ ಮೃತ್ಯು ಉಂಟಾಗುತ್ತದೆ. ಆದ ಕಾರಣ ನಾಯಿಯನ್ನು ಅಳಿಸಬಾರದು. ಹೀಗೆ ಗುರುಗಳು ಸುಬಾಹುವಿಗೆ ನಾಯಿಗೆ ರೊಟ್ಟಿ ನೀಡುವುದರಿಂದ ಆಗುವ 8 ಲಾಭಗಳ ಕುರಿತು ಹೇಳಿದರು. ಕೇಳುಗರೆ, ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹೊಸ ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲ್ನ ಸದಸ್ಯರಾಗಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ.